ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಿಂದೂ ಧರ್ಮ ಜಗತ್ತಿನ ಅತ್ಯಂತ ಪುರಾತನವಾದ ಧರ್ಮವಾಗಿದೆ. ನಮ್ಮ ಹಿಂದೂ ಧರ್ಮ ಎಂದು ಬೇರೆ ಧರ್ಮದವರ ಬಗ್ಗೆ ನಿಂದನೆ ಮಾಡೋದಿಲ್ಲ. ನಮ್ಮಲ್ಲಿರುವ ಸಮಸ್ತ ಮಾನವರಷ್ಟೇ ಅಲ್ಲದೆ ಎಲ್ಲ ಜೀವಿಗಳನ್ನು ಪ್ರೀತಿಯಿಂದ ಕಾಣುವಂತೆ ಪ್ರೇರೇಪಿಸುವುದು ನಮ್ಮ ಹಿಂದೂ ಧರ್ಮ. ಅಗ್ನಿ, ಪೃಥ್ವಿ, ವಾಯು, ಜಲ, ಆಕಾಶ ಹೀಗೆ ಸಂಪೂರ್ಣ ಬ್ರಹ್ಮಾಂಡದ ಪೂಜೆ ಏನಾದರೂ ಜರುಗುತ್ತದೆ ಎಂದರೆ ಅದು ನಮ್ಮಲ್ಲಿ ಮಾತ್ರ. ಇದು ಹಿಂದೂ ಧರ್ಮದ ಪ್ರಕಾರವಾಗಿದೆ. ಪಶು ಪಕ್ಷಿಗಳ ಮೇಲೆ ದಯೆ, ವನ್ಯ ಸಂರಕ್ಷಣೆ, ಗುರು ಹಿರಿಯರ ಮೇಲೆ ಭಕ್ತಿ ಹೀಗೆ ಹಲವು ನಿಬಂಧನೆಗಳನ್ನು ಸಹ ಹಿಂದೂ ಧರ್ಮ ಸಾರುತ್ತದೆ. ಹಿಂದೂ ಧರ್ಮವನ್ನು ನಾಶ ಮಾಡಲೆಂದೇ ನಿಂತ ಅನೇಕ ಸರ್ವಾಧಿಕಾರಿಗಳು ಕಂಡ ಕನಸು ಇಂದು ಮಣ್ಣಾಗಿ ಹೋಗಿದೆ. ಹಿಂದೂ ದೇವಾಲಯಗಳನ್ನು ಕೆಡವಿ ಸನಾತನ ಧರ್ಮದ ಅಧಪತನಕ್ಕೆ ನಾಂದಿ ಹಾಡಲೇಬೇಕೆಂದುಕೊಂಡ ಕುಲಹೀನರಿಗೆ ಬೆವರಿಳಿದು ಹೋಗಿದೆ. ಯಾಕಂದರೆ ನಾವು ಸೂರ್ಯನನ್ನು ಪೂಜಿಸುತ್ತೇವೆ, ಅದನ್ನು ಹಿಡಿಯಲು ಯಾರಿಂದಲೂ ಸಾಧ್ಯವಿಲ್ಲ. ನಾವು ಪರ್ವತವನ್ನು ಪೂಜಿಸುತ್ತೇವೆ, ಪರ್ವತವನ್ನು ಅಲ್ಲಾಡಿಸಲು ಸಹ ಸಾಧ್ಯವಿಲ್ಲ. ನಾವು ಜಲವನ್ನು ಪೂಜಿಸುತ್ತೇವೆ, ಯಾರಿಂದಲೂ ಜಲವನ್ನು ಬತ್ತಿಸಲು ಸಾಧ್ಯವಿಲ್ಲ. ನಾವು ವಾಯುವನ್ನು ಪೂಜಿಸುತ್ತೇವೆ, ಸಾಧ್ಯವಾದರೆ ಅದನ್ನು ಧಿಕ್ಕರಿಸಲಿ ನೋಡೋಣ. ನಾವು ಆಕಾಶವನ್ನು ಪೂಜಿಸುತ್ತೇವೆ, ಸಾಧ್ಯವಾದಲ್ಲಿ ಅದನ್ನು ಮುಟ್ಟಲಿ ಸಾಕು. ಹೀಗೆ ಎಷ್ಟೋ ಮಂದಿ ಹಿಂದೂ ಧರ್ಮ ನಿಂದಕರು ನಮ್ಮ ಧರ್ಮವನ್ನು ಹಾಳುಗೆಡವಲು ಬಂದು ಅವರೇ ಮಣ್ಣಲ್ಲಿ ಮಣ್ಣಾಗಿ ಹೋದರು. ಆದರೆ ನಮ್ಮ ಧರ್ಮ ಎಂದಿಗೂ ಅಮರವಾದದ್ದು, ಶಾಶ್ವತವಾಗಿ ಉಳಿಯುವಂಥದ್ದು. ಭೂಮಿ ಪ್ರಳಯವಾಗುವವರೆಗೂ ಹಿಂದೂ ಧರ್ಮದ ಎಲ್ಲ ವಿದ್ಯಮಾನಗಳು ಹೀಗೆಯೇ ಮುಂದುವರಿಯುತ್ತವೆ. ಹಿಂದೂ ಧರ್ಮವನ್ನು ನಾವಷ್ಟೇ ಅಲ್ಲ, ಭಾರತದಂತೆ ಇನ್ನೂ ಅನೇಕ ದೇಶಗಳು ಅನುಸರಿಸುತ್ತಿವೆ. ಅಲ್ಲಿನ ಜನ ಹಿಂದೂ ಧರ್ಮ ಮತ್ತದರ ಸಂಸ್ಕೃತಿಯನ್ನು ಒಪ್ಪಿಕೊಂಡಿದ್ದಾರೆ. ಅಂದರೆ ನಿಮ್ಗೆ ಗೊತ್ತಾ, ಯಾವೆಲ್ಲ ದೇಶಗಳಲ್ಲಿ ನಮ್ಮ ಸನಾತನ ಧರ್ಮವನ್ನು ಬರಿಯ ಹೆಸರಿಗೆ ಮಾತ್ರವಲ್ಲದೆ ಅವರ ಧರ್ಮಗಳಂತೆ ಅವಲಂಬಿಸಿ ಪೂಜಿಸುತ್ತಾರೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇರುವಂತೆ ಈ 10 ದೇಶಗಳು ಹಿಂದೂ ಸಂಸ್ಕೃತಿಯನ್ನ ಫಾಲೋ ಮಾಡ್ತಿದ್ದಾರೆ. ಅಂದರೆ ನಮಗೆ ನಮ್ಮ ಧರ್ಮದ ಬಗ್ಗೆ ಹೆಮ್ಮೆ ಆಗುತ್ತದೆ. ಅಂತಹ ದೇಶಗಳ ಈ ಚಿಕ್ಕ ವಿವರಣೆ ಇಲ್ಲಿದೆ ನೋಡಿ. 1. ಅಮೆರಿಕ. ನಿಮಗೆಲ್ಲ ಗೊತ್ತಿರುವಂತೆ ಅಮೆರಿಕ ಹಾಗೂ ಭಾರತಕ್ಕೂ ಅವುಗಳು ಫಾಲೋ ಮಾಡುವ ಸಂಸ್ಕೃತಿಯಲ್ಲಿ ಭುವಿ ಮತ್ತು ಬಾನಿಗಿರುವಂತೆ ಅಂತರವಿದೆ. ಆದರೆ ನಿಮಗಿದು ಗೊತ್ತಾ, ಪ್ರಾಚೀನ ಕಾಲದಲ್ಲಿ ಅಮೆರಿಕಾದ ಸಂಸ್ಕೃತಿ ಹಿಂದೂ ಧರ್ಮವೇ ಆಗಿತ್ತು. ಸೆಂಟ್ರಲ್ ಅಮೆರಿಕಾದ ವಿಜ್ಞಾನಿ ಚಾರ್ಲ್ಸ್ ಎನ್ನುವವರು ಇಂಥದ್ದೊಂದು ಪ್ರದೇಶವನ್ನು ಕಂಡುಹಿಡಿದಿದ್ದರು. ಅಲ್ಲಿ ಮಂಗಗಳ ಆರಾಧನೆ ಆಗ್ತಾ ಇತ್ತು. ಅದುವೇ ಹನುಮಾನ್ ದೇವರ ಸಾಮ್ರಾಜ್ಯವಿದ್ದಂತಹ ಕಾಲ. ಅಮೆರಿಕಾದ ಅಡ್ವೆಂಚರರ್ ಆಗಿದ್ದ ಚಾರ್ಲ್ಸ್ನ ಹೇಳಿಕೆ ಮೇರೆಗೆ ದಿ ಲಾಸ್ಟ್ ಸಿಟಿ ಆಫ್ ಮಂಕಿ ಗಾಡ್ನ ಶೋಧ ಕಾರ್ಯ ಪ್ರಾರಂಭಿಸಿದ್ರು. ಅಲ್ಲಿ ಅಂಥದ್ದೊಂದು ಪ್ರದೇಶವಿದೆ ಎಂಬುದು ಸಾಬೀತಾಗಿತ್ತು. ಆದರೆ ಅವರು ಮೀಡಿಯಾಗಳಿಗೆ ಮಾಹಿತಿ ನೀಡಲೆಂದು ಬರುವಾಗ ಕಾರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದರು. ವರ್ತಮಾನದಲ್ಲಿಯೂ ಸಹ ಹಿಂದೂ ಧರ್ಮವನ್ನು ಅನೇಕ ಮಂದಿ ಅಮೆರಿಕನ್ನರು ಫಾಲೋ ಮಾಡ್ತಾ ಇದ್ದಾರೆ. ಅಮೆರಿಕದ ಸಂಸದರಲ್ಲಿ ಅನೇಕ ಮಂದಿ ಭಾರತೀಯ ಮೂಲದ ಸಂಸದರು ಇದ್ದಾರೆ. ಅದರಂತೆ ಅಲ್ಲಿ ಅನೇಕ ಹಿಂದೂ ಮಂದಿರಗಳಿವೆ. ಕ್ಯಾಲಿಫೋರ್ನಿಯಾದಲ್ಲಿ ವೆಂಕಟೇಶ್ವರನ ವಿಶಾಲವಾದ ಮಂದಿರ ಸ್ಥಾಪನೆಯಾಗಿದೆ. ಇದು ದಕ್ಷಿಣ ಭಾರತೀಯ ಶೈಲಿಯಲ್ಲಿರುವ ಮಂದಿರದಂತೆ ನಿರ್ಮಿಸಲಾದ ಅತ್ಯಂತ ಭವ್ಯವಾದ ಮಂದಿರ ಇದಾಗಿದೆ. ನಂಬರ್ 2. ರಷ್ಯಾ. 1000 ವರ್ಷಗಳ ಹಿಂದಿನ ಪೂರ್ವದಲ್ಲಿ ರಷ್ಯಾದಲ್ಲಿ ಹಿಂದೂ ಧರ್ಮವೇ ಪರಿಪಾಲನೆಯಾಗಿತ್ತು. ಅಲ್ಲಿನ ಒಂದು ಪ್ರಾಂತ್ಯದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ವಿಗ್ರಹವಿರೋದು ಕಂಡುಬಂದಿತ್ತು. ಆದರೆ ಇದರ ಪ್ರಾಚೀನ ಧರ್ಮ ಹಿಂದೂ ಧರ್ಮವೇ ಆದರೂ ದಿನಗಳು ಕಳೆದಂತೆ ಅವರು ಐತಿಹಾಸಿಕ ಕಾಲಗತಿಗೆ ಕಟ್ಟುಬಿದ್ದು ಅಲ್ಲಿನ ಪೂರ್ವಿಕರ ಕಟ್ಟುಪಾಡುಗಳಂತೆ ಇಸ್ಲಾಮಿಕ್ ಧರ್ಮವನ್ನು ಪರಿಪಾಲಿಸಲು ಶುರು ಮಾಡಿದ್ರು. ಆದರೆ ಇಂದಿನ ಅಲ್ಲಿನ ಜನತೆ ಹಿಂದೂ ಧರ್ಮದ ಕಡೆಗೆ ವಾಲುತ್ತಿದ್ದಾರೆ. ಅಲ್ಲಿ ಶ್ರೀಕೃಷ್ಣ ಮಿಷನ್ನ ಸಂಸ್ಥಾಪಕರಾದ ಸ್ವಾಮಿ ಶ್ರೀ ಪ್ರಭುಪಾದರು 1971ರಲ್ಲಿ ಇಸ್ಕಾನನ್ನು ಸ್ಥಾಪಿಸಿದ್ರು. ಅಲ್ಲಿನ ಬಹಳ ಮಂದಿ ಭಗವದ್ಗೀತೆಯನ್ನು ಓದಲು ಶುರು ಮಾಡಿದ್ರು. ಆದರೆ ಅನೇಕ ಚರ್ಚ್ಗಳು ಭಗವದ್ಗೀತೆಯ ಮೇಲೆ ಅನೇಕ ವಿಧಿ ನಿಯಮಗಳನ್ನು ತಂದು ಅದನ್ನು ಜನ ಓದಬಾರದೆಂಬ ನಿಷೇಧಾಜ್ಞೆ ತಂದರು. ಆದರೆ ಅವರ ಅಷ್ಟೆಲ್ಲ ವಿರೋಧದ ನಡುವೆಯೂ ಅಲ್ಲಿನ ಕೋರ್ಟ್ ಭಗವದ್ಗೀತೆಯನ್ನು ಓದಬಾರದು ಎನ್ನುವುದನ್ನು, ಜನರ ಮೇಲೆ ಪ್ರತಿಬಂಧ ಹೇರೋದನ್ನು ನಿರಾಕರಿಸಿತ್ತು. ನಂಬರ್ 3. ಬ್ರಿಟನ್. ರಿಪೋರ್ಟ್ ಪ್ರಕಾರ 2030ರಲ್ಲಿ ಬ್ರಿಟನ್ನ ಅನೇಕ ಪ್ರದೇಶಗಳು ಶಾಹಿಗಳ ಸಂಖ್ಯೆಯಲ್ಲಿ ಇಳಿಕೆಯಾಗುತ್ತೆ. ಅಲ್ಲಿ ವರ್ಷಕ್ಕೆ 5 ಲಕ್ಷಕ್ಕೂ ಅಧಿಕ ಜನರು ಶಾಹಿ ಧರ್ಮವನ್ನು ಬಿಡುತ್ತಿದ್ದಾರೆ.
ವರದಿಗಳ ಪ್ರಕಾರ ಹಿಂದೂ ಧರ್ಮ ಬಹಳ ಬೇಗನೆ ಎಲ್ಲ ಕಡೆಗಳಲ್ಲೂ ಎಲ್ಲರಿಗೂ ರೀಚ್ ಆಗುತ್ತಾ ಇರುವ ಧರ್ಮವಾಗಿದೆ. ಅಲ್ಲಿನ ಡೈಲಿ ಮೇಲ್ ಎನ್ನುವ ಪತ್ರಿಕೆ ಒಂದರಲ್ಲಿ ಸಾಬೀತಾಗಿರುವ ಪ್ರಕಾರ ಇತ್ತೀಚಿನ 6 ವರ್ಷಗಳಲ್ಲಿ ಬ್ರಿಟನ್ನಲ್ಲಿನ ಮುಸಲ್ಮಾನರ ಸಂಖ್ಯೆಯಲ್ಲಿ ಇಳಿಕೆ ಕಂಡುಬಂದಿದ್ದು ಹಿಂದೂಗಳ ಸಂಖ್ಯೆ ಪ್ರತಿಶತ 43ರಷ್ಟು ಹೆಚ್ಚಾಗಿದೆ. ಭಾರತೀಯ ಮೂಲದ ರಿಷಿ ಸುನಾಕ್ ಬ್ರಿಟನ್ ದೇಶದ ಪ್ರಧಾನಿಯಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ತಾನೊಬ್ಬ ಹಿಂದೂ ಧರ್ಮದ ಪರಿಪಾಲಕ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ರು. ಅವರು ಬ್ರಿಟನ್ ಸಂಸತ್ತಿನಲ್ಲಿ ಭಗವದ್ಗೀತೆಯ ಮೇಲೆ ಪ್ರಮಾಣ ಮಾಡಿ ತನ್ನ ಸ್ಥಾನವನ್ನ ಅಲಂಕರಿಸಿದ್ದರು. ಅಲ್ಲಿ ಅವರ ಯೋಚನೆಯಂತೆ ರಿಷಿ ಅವರೇ ಪ್ರಧಾನಿಯಾಗಿದ್ದು ಕೂಡ ಇಂಥವರಲ್ಲಿ ಒಂದು ಉತ್ಸಾಹ ಮೂಡಿಸಿತ್ತು. ಅಂದಹಾಗೆ ಅಲ್ಲಿಯೂ 150ಕ್ಕಿಂತಲೂ ಹೆಚ್ಚು ಹಿಂದೂ ಮಂದಿರಗಳಿರೋದನ್ನ ನಾವು ಕಾಣಬಹುದಾಗಿದೆ. ನಂಬರ್ 4, ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದಲ್ಲಿ ಹಿಂದೂ ಧರ್ಮ ಅತ್ಯಂತ ವೇಗವಾಗಿ ಎಲ್ಲರಿಗೂ ರೀಚ್ ಆಗ್ತಿದೆ. ಇಲ್ಲಿಯೂ ಸಹ ಅನೇಕ ಹಿಂದೂ ಮಂದಿರಗಳಿವೆ. ಅಲ್ಲಿನ ಮೆಲ್ಬೋರ್ನ್ನಲ್ಲಿ ಶ್ರೀ ವಿಷ್ಣುವಿನ ದೇವಾಲಯವಿದೆ. ಇದು ದಕ್ಷಿಣ ಗೋಳಾರ್ಧದಲ್ಲಿಯೇ ಅತ್ಯಂತ ದೊಡ್ಡದಾದ ಹಿಂದೂ ಮಂದಿರವೆಂಬ ಖ್ಯಾತಿಗೆ ಪಾತ್ರವಾಗಿದೆ. 2018ರಲ್ಲಿ ಅಲ್ಲಿನ ವಿಕ್ಟೋರಿಯನ್ ಸರ್ಕಾರ ಅದರ ಜೀರ್ಣೋದ್ಧಾರಕ್ಕಾಗಿ $170,000 ಖರ್ಚು ಮಾಡಿತ್ತು. ಆಸ್ಟ್ರೇಲಿಯಾದ ಹಿಂದೂ ಧರ್ಮ ಅಲ್ಲಿನ ಇತರೆ ಧರ್ಮಗಳಲ್ಲಿ ಒಂದಾಗಿದೆ. ಇಲ್ಲಿ 5 ಲಕ್ಷಕ್ಕಿಂತ ಅಧಿಕ ಮಂದಿ ಹಿಂದೂ ಧರ್ಮವನ್ನ ಪಾಲಿಸುತ್ತಿದ್ದಾರೆ. ವರದಿಗಳ ಪ್ರಕಾರ ಆಸ್ಟ್ರೇಲಿಯಾದಲ್ಲಿ ಹಿಂದೂ ಧರ್ಮ ಬಹಳ ವೇಗವಾಗಿ ಜನರನ್ನ ತಲುಪುತ್ತಾ ಅವರು ನಂಬಿಕೆ ಇಟ್ಟು ಸಾಗುತ್ತಿರುವ ಧರ್ಮವಾಗಿದೆ. ನಂಬರ್ 5, ಕೆನಡಾ. ಕೆನಡಾದ ಟೊರೆಂಟೋದಲ್ಲಿ ಸ್ವಾಮಿ ನಾರಾಯಣ ಮಂದಿರವಿದೆ. ಅದು ಅಲ್ಲಿನ ಬೃಹತ್ ದೇವಾಲಯಗಳಲ್ಲಿ ಒಂದಾಗಿದೆ. ಕೆನಡಾದಲ್ಲಿ ಭಾರತೀಯ ಪ್ರವಾಸಿಗರ ಸಂಖ್ಯೆ, ಅದು ಹಿಂದೂ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಲ್ಲಿನ ರಾಜನೀತಿಯಲ್ಲಿ ಸಿಖ್ ಧರ್ಮಕ್ಕೆ ಮತ್ತವರ ಸಮುದಾಯಕ್ಕೆ ಮಹತ್ವಪೂರ್ಣ ಧರ್ಮವೆಂದು ಹೆಸರು ನೀಡಲಾಗಿದೆ. ಆದರೆ 2011ರ ಜನಗಣತಿಯ ಪ್ರಕಾರ ಅಲ್ಲಿ ಹಿಂದೂಗಳು 14,97,000 ಇರೋದಾಗಿ ಅಂದಾಜಿಸಲಾಗಿದೆ. ಒಟ್ಟಾರೆ ಇಲ್ಲಿನ ಹಿಂದೂಗಳ ಸಂಖ್ಯೆ 20 ಲಕ್ಷಕ್ಕೂ ಅಧಿಕವಾಗಿದೆ. ನಂಬರ್ 6, ಮಾರಿಸಸ್. ಆಫ್ರಿಕಾ ಖಂಡದ ಒಂದು ಚಿಕ್ಕ ದೇಶ ಇದು. ಇಲ್ಲಿ 10ರಿಂದ 14 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಹಿಂದೂಗಳಿದ್ದಾರೆ. ಶಿವರಾತ್ರಿಯನ್ನ ಇಲ್ಲಿ ಬಹಳ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಐತಿಹಾಸಿಕ ಶಾಸನಗಳ ಅನುಸಾರ ಬ್ರಿಟಿಷರು ಇಲ್ಲಿನ ಜನರನ್ನ ಅವರ ಕಬ್ಬಿನ ಗದ್ದೆಯ ಕೆಲಸಕ್ಕಾಗಿ ಒತ್ತೆಯಾಳಾಗಿ ಇರಿಸಿಕೊಂಡಿದ್ದರು. ಅಷ್ಟೆಲ್ಲ ವರ್ಷಗಳು ತಮ್ಮ ದೇಶದಿಂದ ದೂರವಿದ್ದ ಅಲ್ಲಿನ ನಾಗರಿಕರು ತಮ್ಮ ಆಚಾರ ಬಿಡದೆ ಹಿಂದೂ ಧರ್ಮ ಪಾಲಿಸುತ್ತಿದ್ದರಿಂದ ಇಂದಿಗೂ ಅಲ್ಲಿ ಹಿಂದೂ ಸಂಸ್ಕೃತಿಯನ್ನ ದೃಢವಾಗಿ ನಂಬುತ್ತಾ ಬಂದಿದ್ದಾರೆ. ಅದನ್ನೇ ಇಂದಿಗೂ ಪಾಲಿಸುತ್ತಿದ್ದಾರೆ. ನಂಬರ್ 7, ವಿಯೆಟ್ನಾಂ. ಸೌತ್ ಈಸ್ಟ್ ಏಷ್ಯಾದ ಒಂದು ಚಿಕ್ಕದಾದ ಸುಂದರ ಹಾಗೆಯೇ ಪ್ರಶಾಂತವಾದ ದೇಶ ಇದಾಗಿದೆ. ಇಲ್ಲಿನ ವಾಸ್ತುಶಿಲ್ಪಗಳು ಅಂದಿನ ಜನರು ಪಾಲಿಸುತ್ತಿದ್ದ ಧರ್ಮದ ಕುರಿತು ಮಾತನಾಡುತ್ತವೆ. ಇಲ್ಲಿ 2020ರಲ್ಲಿ ಸುಕೃತ ಕಲೆಯಿಂದ ಮಾಡಲಾದ ಒಂದು ಶಿವನ ಲಿಂಗ ಪತ್ತೆಯಾಗಿತ್ತು. ಅದರ ವಿಚಾರವಾಗಿ ವಿದೇಶ ಮಂತ್ರಿಯವರು ತಮ್ಮ ಟ್ವಿಟರ್ನಲ್ಲಿ ಪ್ರಸ್ತಾಪಿಸಿದ್ದರು. 2018ರ ಅಂದಿನ ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ವಿಯೆಟ್ನಾಂ ಪ್ರವಾಸ ಕೈಗೊಂಡಿದ್ದಾಗ ಈ ಮಂದಿರವನ್ನ ಭೇಟಿ ನೀಡಿ ಬಂದಿದ್ದರು. ಹೆಚ್ಚು ಮಂದಿ ಹಿಂದೂ ಧರ್ಮದ ಅನುಯಾಯಿಗಳಿದ್ದಾರೆ. ಅಲ್ಲಿ ಇಂದಿಗೂ ಹಿಂದೂ ಸಂಸ್ಕೃತಿಯನ್ನ ಬೆಂಬಲಿಸುವ ಅನೇಕ ಜನರಿದ್ದಾರೆ. ನಂಬರ್ 8, ಜಪಾನ್. ಇಲ್ಲಿ 2020ರಲ್ಲಿ ಜಪಾನ್ ಮತ್ತು ಭಾರತದ ರಾಜನೈತಿಕ ಪರಿಸ್ಥಿತಿ ಮತ್ತು ಆರ್ಥಿಕ ವ್ಯವಸ್ಥೆಗಳ ಕುರಿತಾದ ವಿಚಾರಗಳಲ್ಲಿ ಎರಡೂ ದೇಶಗಳಿಗೂ ಅಜಗಜಾಂತರ ವ್ಯತ್ಯಾಸಗಳಿವೆ. ಆದರೆ ಅಲ್ಲಿ ದೇವಾನುದೇವತೆಗಳನ್ನು ಹಿಂದೂ ಸಂಸ್ಕೃತಿಯಂತೆ ಪೂಜೆ ಮಾಡಲಾಗುತ್ತೆ. ಆದರೆ ಅವರು ದೇವರ ನಾಮಗಳನ್ನು ಭಿನ್ನವಾಗಿ ಹೆಸರಿಸ್ತಾರೆ. ಜಪಾನ್ನ ಅಕ್ಷರಗಳು ಸಂಸ್ಕೃತಾಕ್ಷರಗಳನ್ನು ಒಳಗೊಂಡಿರೋದು ಒಂದು ವಿಶೇಷವಾಗಿದೆ. ನೀವೇನಾದರೂ ಜಪಾನ್ಗೆ ಹೋದರೆ ನಿಮಗೆ ಭಾರತದಲ್ಲಿ ಇದ್ದೀವೇನೋ ಅನಿಸುತ್ತದೆ. ಅಷ್ಟರ ಮಟ್ಟಿಗೆ ಅಲ್ಲಿನ ಜನ ಹಿಂದೂ ಧರ್ಮವನ್ನು ನಂಬುತ್ತಾ ಬಂದಿದ್ದಾರೆ. ನಂಬರ್ 9, ಥೈಲ್ಯಾಂಡ್. ಮುಂಬೈನ ಗಲ್ಲಿಗಳಲ್ಲಿ ಗಣೇಶ ಹಬ್ಬ ಬಂತೆಂದರೆ ಸಾಕು, ದೊಡ್ಡದಾದ ವಿನಾಯಕನನ್ನು ನೀವು ನೋಡಿರ್ತೀರಿ. ಆದರೆ ಜಗತ್ತಿನ ಅತ್ಯಂತ ದೊಡ್ಡದಾದ ಗಣೇಶನ ಮೂರ್ತಿ ಥೈಲ್ಯಾಂಡ್ ದೇಶದಲ್ಲಿದೆ. ಅಲ್ಲಿನ ಬ್ಯಾಂಕಾಕ್ನಲ್ಲಿ ದೊಡ್ಡದಾದ ಹಿಂದೂ ದೇವಾಲಯಗಳಿರೋದು ಸಹ ಕಂಡುಬಂದಿದೆ. ಅದನ್ನು ಮಹಾಮರಿಯಮ್ಮನ್ ದೇವಸ್ಥಾನವೆಂದು ಹೆಸರಿಸಲಾಗುತ್ತೆ. ಇಲ್ಲಿನ ಜನರು ರಾಮಾಯಣದಲ್ಲಿನ ಅನೇಕ ವಿಚಾರಗಳನ್ನು ನಂಬುತ್ತಾರೆ. ಹಾಗಾಗಿ ಅಲ್ಲಿನ ರಾಷ್ಟ್ರೀಯ ಗ್ರಂಥವೂ ಕೂಡ ರಾಮಾಯಣವೇ ಆಗಿದೆ. ಅಲ್ಲಿನ ಏರ್ಪೋರ್ಟ್ ಹತ್ತಿರ ಸಮುದ್ರ ಮಂಥನದ ದೃಶ್ಯಗಳನ್ನು ಒಳಗೊಂಡಿರುವ ದೃಶ್ಯಾವಳಿಗಳನ್ನು ಕೆತ್ತಿಸಲಾಗಿದೆ. ಹಾಗಾಗಿ ಆ ಏರ್ಪೋರ್ಟ್ನ ಹೆಸರು ಸ್ವರ್ಣಭೂಮಿ ಅಂತ ಇಡಲಾಗಿದೆ. ಇಲ್ಲಿ ಭಗವಾನ್ ಶ್ರೀರಾಮನ ಚಿಕ್ಕ ಮಗನಾದ ಕುಶನ ವಂಶಸ್ಥರಾದ ಸಾಮ್ರಾಟ್ ಭೂಮಿಯಾಲ್ ಅತುಲ್ಯ ತೇಜ್ ಎಂಬುವವರು ರಾಜ್ಯಭಾರ ನಡೆಸುತ್ತಿದ್ದರು ಅಂತ ಹೇಳಲಾಗುತ್ತೆ. 2016ರಲ್ಲಿ ಅವರು ಮರಣ ಹೊಂದಿದ್ದರು. ಅವರನ್ನ ನವರಾಮ್ ಅಂತಾಲೂ ಕರೆಯಲಾಗುತ್ತಿತ್ತು.
ನಂಬರ್ 10 ಇಂಡೋನೇಷ್ಯಾ. ಇದೊಂದು ಪ್ರಾಚೀನ ಕಾಲದ ಹಿಂದೂ ರಾಷ್ಟ್ರವಾಗಿತ್ತು, ಆದರೆ ಇಂದು ಅಧಿಕವಾಗಿ ಮುಸ್ಲಿಮರೇ ಇಲ್ಲಿ ಕಾಣಸಿಗ್ತಾರೆ. ಆದರೂ ಇದರ ಹೊರತಾಗಿಯೂ ಅಲ್ಲಿನ ಜನ ಹಿಂದೂ ಧರ್ಮವನ್ನ ಬಿಟ್ಟುಕೊಟ್ಟಿಲ್ಲ. ಅಲ್ಲಿನ ವಿಷ್ಣುಮೂರ್ತಿ ಜಗತ್ತಿನ ಅತ್ಯಂತ ದೊಡ್ಡದಾದ ಮೂರ್ತಿಯಾಗಿದೆ. ಅಲ್ಲದೆ ಅಲ್ಲಿನ ಏರ್ಲೈನ್ಸ್ಗೂ ಸಹ ಗರುಡ ಎಂಬ ಹೆಸರಿನಿಂದ ಸೂಚಿಸಲಾಗಿದೆ. ಇನ್ನು ಇಲ್ಲಿಯ ಕರೆನ್ಸಿಯಲ್ಲೂ ಕೂಡ ಲಾರ್ಡ್ ಗಣೇಶನ ಚಿತ್ರವನ್ನ ಮುದ್ರಿಸಲಾಗಿದೆ. ಅಲ್ಲಿನ ರಾಮ್ಲೀಲಾ ಪೂರಾ ವಿಶ್ವದಲ್ಲಿ ಫೇಮಸ್ ಅಂತೆ. ರಾಮ್ಲೀಲಾ ನಾಟಕವನ್ನ ಅಲ್ಲಿನ ಮುಸಲ್ಮಾನ್ ಜನರು ಮಾಡ್ತಾರೆ. ಅಲ್ಲಿನ ವಾಲಿ ಎಂಬಲ್ಲಿ ಹಿಂದೂ ಮಂದಿರಗಳನ್ನು ನಾವು ಕಾಣಬಹುದಾಗಿದೆ. ಹಿಂದೂ ಧರ್ಮ ಭಾರತೀಯರಲ್ಲಿ ಮಾತ್ರವಲ್ಲದೆ ಇಡೀ ವಿಶ್ವವನ್ನೇ ವ್ಯಾಪಿಸಿದೆ. ಮುಂದೆಯೂ ಅನೇಕ ದೇಶಗಳಲ್ಲಿ ಹಿಂದೂ ಧರ್ಮದ ಸಂಸ್ಕೃತಿ ರಾರಾಜಿಸುತ್ತದೆ ಎನ್ನುವುದಂತೂ ಖಚಿತ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.